ಹೊಸ ದಿನದ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ನಾನೀಗ ಕಂಪ್ನಿಯಲ್ಲಿದ್ದೀನಿ. ಸೊ ಹಂಗಾಗಿ ನಾನು ಮಾರ್ಕೆಟ್ ಬಗ್ಗೆ ಅಪ್ಡೇಟ್ ಜಾಸ್ತಿ ಮಾಡೋಕ್ಕಾಗಲ್ಲ ಗೈಸ್. ಯಾಕೆಂದರೆ ಕೆಲಸಗಳು ಇರ್ತವೆ. ನೋಡೋಣ, ಫ್ರೀ ಆಗಿತ್ತು ಅಂದರೆ ನಾನು ಏನು ತಗೊಂಡಿದ್ದೆ ಟ್ರೈನಿಂಗು ಅದೇನಾದರೂ ಅನುಕೂಲ ಇತ್ತು ತೋರಿಸ್ಬೇಕು ಅಂದರೆ ನಿಮಗೆ ಖಂಡಿತ ತೋರಿಸ್ತೀನಿ. ಅದನ್ನ ಹಾಗೆ ನಾನು ಏನೇ ಟ್ರೇಡ್ ತಗೊಂಡಿದ್ರು ನಾನು ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಓಕೆ, ನಾವೇನಷ್ಟೇ ಗೈಸ್. ಇವಾಗ ನಿಫ್ಟಿ 900 ಹೋಗ್ತಾ ಇದೆ. ನಾನು ಅಂದ್ಕೊಂಡಿರೋ ಪ್ರಕಾರ ಅದನ್ನು ಬಂದಿಲ್ಲ. ಸೊ ಇವಾಗ ನಾವು ನಿಫ್ಟಿ ವೇವ್ 2 ಕಂಪ್ಲೀಟ್ ಆಗಿಲ್ಲ ಅಂತ ತಿಳ್ಕೊಬೇಕು. ವೇವ್ 2 ಬಂದುಬಿಟ್ಟು 1% ಅಂತ ಇದೆಯಲ್ಲ ಗೈಸ್. ಇಲ್ಲಿ 694 1%, 78.6 ಅಥವಾ 161.8%, ಯಾವ್ದು ಬೇಕಾದ್ರೆ ಬಂದು ವಾಪಸ್ ಹೋಗ್ಬೋದು. ನಮ್ಮದು ಡೈಲಿ ಸಪೋರ್ಟ್ ಕೂಡ ಇಲ್ಲಿ 78.6 ಹತ್ರ ಇದೆ. ನಮ್ಮ ಡೈಲಿ ಸಪೋರ್ಟು ಆನಾಗಿಲ್ಲ. 1 ನಿಮಿಷ ನೋಡಿಬಿಟ್ಟು ನಾನು ಬೈ ಮಾಡಿದರೆ ಅಪ್ಡೇಟ್ ಮಾಡಿ ಹೇಳ್ತೀನಿ ಗೈಸ್. ನಮಗೆ ಸೈಕ್ಲಿಕ್ ಲೈನ್ ಪ್ರಕಾರ ನಾಳೆ 11:45 ಸೊ ಅಲ್ಲಿವರೆಗೂ ವೇವ್ 2 ಓಡ್ಬೋದು ಮೋಸ್ಟ್ಲಿ. ನೋಡೋಣ. ನಮ್ಮದು 1% ಅಂತ ಬಂತಲ್ಲ ಇಲ್ಲಿ, 23,694 ಅಥವಾ 23,207 ಅಥವಾ 23,607, 127% ಹೋಗ್ಬೋದು. 23,479 ಒಳ್ಳೆ ಕ್ಯಾಂಡ್ಲ್ ಬಂದು ರಿವರ್ಸ್ ಏನಾದರೂ ಬಂತು ಅಂದರೆ ಅವಾಗ ಎಂಟ್ರಿ ಆಗೋಣ. ಒಂದು ವೇಳೆ ನಿಫ್ಟಿ 24,120 ಮೇಲೆ ಕ್ಲೋಸ್ ಆಯಿತು ಅಂದರೆ 15 ನಿಮಿಷದ ಕ್ಯಾಂಡಲ್ಲು ಬೈ ಕಡೆ ಹೋಗೋಣ ನಾವು, ಮೇಲೆ ಹೋಗುತ್ತೆ ಅಂತ. ಇಲ್ಲ ಅಲ್ಲೇ ಇತ್ತು ಅಂದರೆ ಮುಟ್ಟೋದೇನೋ ಬೇಡ. ಈಗ ಸದ್ಯಕ್ಕೆ ಸಿಚುವೇಶನ್ನು ನನಗೇನೋ ಇಷ್ಟ ಆಗ್ತಾಯಿಲ್ಲ. ನೋಡೋಣ. ಸಪೋರ್ಟ್ ಅಟ್ಲೀಸ್ಟ್ 700 ಟೈಮ್ ಬಂದಾಗಾದರೂ ಎಂಟ್ರಿ ಆಗ್ಬೋದು. ಒಂದು ಚಾನ್ಸು ಸಪೋರ್ಟ್ ತಗೊಂಡು ಬೈ ಚಾನ್ಸ್ ಬ್ರೇಕ್ ಆಯಿತು ಅಂದರೆ ಅದರಲ್ಲೂ ಎಂಟ್ರಿ ಹಾಕೋಕ್ಕಾಗಲ್ಲ. ಸ್ಟಾಪ್ ಲಾಸ್ ಇಟ್ಟು ಸಣ್ಣದಾಗಿ ಒಂದು ಟ್ರೇಡ್ ಮಾಡೋಣ. ಇಲ್ಲ 24,120 ಮೇಲೆ 15 ನಿಮಿಷ ಕ್ಯಾಂಡ್ಲ್ ಕ್ಲೋಸ್ ಆಯಿತು ಅಂದರೆ ಆಮೇಲೆ ಬೇಕಾದರೆ ಮೇಲೆ ಹೋಗುತ್ತೆ ಅಂತ ಎಂಟ್ರಿ ಆಗೋಣ. ಇಲ್ಲ ಅಂದರೆ ಬೇಡ. ಯಾಕೆಂದರೆ ನಾಳೆ 11:45 ನಮ್ಮದು ಸೈಕ್ಲಿಕ್ ಲೈನ್ ಇರೋದು. ಸೊ ಹಂಗಾಗಿ ವೆಯ್ಟ್ ಮಾಡೋದು ಒಳ್ಳೆಯದು. ಏನೇ ಇದ್ದರೂ ಅಪ್ಡೇಟ್ ಮಾಡ್ತೀನಿ ಗಾಯ್ಸ್. ಟೈಮ್ ಈಸ್ ಮೋರ್ ಇಂಪಾರ್ಟೆಂಟ್ ಇನ್ ಮಾರ್ಕೆಟ್. ಯಾಕೆಂದರೆ ನೋಡಿ, ವೇವ್ ಇಲ್ಲಿಂದ ಇಲ್ಲಿಗೆ ತೆಗೆದುಕೊಂಡ ಸಮಯ 70 ಬಾರ್ ಅಂದರೆ 15 ನಿಮಿಷದ 70 ಕ್ಯಾಂಡ್ಲು. ಇವಾಗ ನಮಗೆ ಇಲ್ಲಿ ಸಿ ಶುರುವಾಗಿದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಸಿ ಅಂದರೆ 70 ಬಾರ್ ಅಂದರೆ ನಮ್ಮ ಸೈಕ್ಲಿಕ್ ಲೈನ್ ಗ್ರೀನ್ ಲೈನ್ ಇದೆಯಲ್ಲ, ಅಲ್ಲಿಂದ ಒಂದು ಕ್ಯಾಂಡಲ್ ಅಷ್ಟೇ ಬ್ಯಾಲೆನ್ಸ್ ಪಕ್ಕಕ್ಕಿದೆ. ಸೊ ನಾವು ಹಂಗಾಗಿ ಟೈಮ್ ವೇಸ್ಟ್ ಮಾಡೋದು ಒಳ್ಳೆಯದು. ಇಂಥ ಟೈಮಲ್ಲಿ ಕಾಯಬೇಕು. ಕಾದರೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ಬೈ ಚಾನ್ಸ್ 1% A = C ಬರ್ಬೋದು ಅಥವಾ A = 1.618 ಬರ್ಬೋದು. 78.6 ಇದೆ, ಬಟ್ ತುಂಬ ಡಿಲೇ ಮಾಡುತ್ತೆ ಅನಿಸುತ್ತೆ. ವೆಯ್ಟ್ ಮಾಡೋಣ ಗೈಸ್. ಇದು ನಮ್ಮ ಕಾಲಿಲ್ಲ ಸದ್ಯಕ್ಕೆ ಇವಾಗ. ಡೈಲಿ ಸಪೋರ್ಟಿಂದ ಮೇಲೆ ಹೋಗ್ತಾ ಇದೆ. ಆದರೆ ನಾನು ಇದು ಬೈ ಮಾಡಲ್ಲ. ಯಾಕೆಂದರೆ ಡೈಲಿ ಸಪೋರ್ಟ್ನ ಇವತ್ತು ಇಂಟ್ರೆಸ್ಟ್ ಕೊಡಲ್ಲ. ಯಾಕೆಂದರೆ ನೋಡಿ, ನಮಗೆ 78.6 ಹತ್ರ ಇದೆ. ನಮಗೆ ಬೇಕಾಗಿರೋದು 61.8 ತಪ್ಪಿದೆ. 1% A = C ಇಲ್ಲ. ನಮಗೆ ನೋಡಿ ಇನ್ನೊಂದು ವೀಕ್ಲಿ ಇದು ಸಪೋರ್ಟ್ ಇದೆ 540, 525 ಹತ್ರ. ಸೊ ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಈ ಲೆವೆಲಲ್ಲಿ
ನೋಡಿಬಿಟ್ಟು ಅಬ್ಸರ್ವ್ ಮಾಡೋಣ. ಕಾಯ್ಬೇಕು, ಪೇಷನ್ಸ್ ಇಂಪಾರ್ಟೆಂಟ್ ಆಯ್ತು ಇದರಲ್ಲಿ. ಪೇಷನ್ಸ್ ಇದ್ದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ನಾವು ಅಂದ್ಕೊಂಡಂಗೆ ಕರೆಕ್ಟಾಗಿ ಮೂವ್ ಆಗ್ತಾ ಇದ್ದಾಗ ನಾವು ದೊಡ್ಡದಕ್ಕೆ ಸ್ಕೆಚ್ ಹಾಕ್ಬೋದು. ಸ್ವಲ್ಪ ಒಂದು 5,000 ರೂಪಾಯಿ ರಿಸ್ಕ್ ಇದ್ಬಿಟ್ಟು ಅದು ರಿವಾರ್ಡ್ ಸಿಗುತ್ತೆ. ನೋಡೋಣ. ನಮ್ಮದು 694 700 ಹತ್ರ ಇಲ್ಲಿ ಯಾವುದೂ ಬಂದಿಲ್ಲ ನನಗೆ ಸಪೋರ್ಟ್. ಆದರೆ 1.27% ಹತ್ರ ಒಂದು ಐತಿ. ಐ ಥಿಂಕ್ ಇಲ್ಲಿಗೆ ಬಂದು ರಿಟರ್ನ್ ಹೋಗ್ಬೋದು 550 555 ಹತ್ರ. ಬೈ ಚಾನ್ಸ್ ಇಲ್ಲಿ ಏನಾದರೂ ಮೇಲೆ ಬಂತು ಅಂದರೆ 925 ಈ ಥರ. ಆವಾಗ ಏನು ಮಾಡಬೇಕು ಅಂದರೆ ನಾವು ಒಂದು ಪಿಗೆ ಬೇಕಾದ್ರೆ ಒಂದು ಚಾನ್ಸ್ ತಗೊಳ್ಳೋಣ. ಸದ್ಯಕ್ಕೆ ಸಿಗೆ ಏನು ಇಲ್ಲ, ಇವಾಗ ನೋಡೋಣ ಆಮೇಲೆ. ಗೈಸ್, ನಿಮಗೆ ಸಿ ವೇವ್ ಅಂತ ನಾನು ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಒನ್ ಡೇ ಕ್ಯಾಂಡಲ್ ಹಾಕಿ ತೋರಿಸ್ತೀನಿ. ಸ್ವಲ್ಪ ಕ್ಯಾಂಡಲ್ಗಳು ಇದಾಗ್ತಾಯಿತ್ತು ಎಲ್ಲ. ಇವಾಗ ಇಲ್ಲಿಂದ ಟಾಪಿಂದ ಹಿಡಿದು ಇಲ್ಲಿಗೆ ಎ, ಇಲ್ಲಿ ಬಾಟಮಿಂದ ಹಿಡಿದು ಇಲ್ಲಿಗೆ ಬಿ. ಇವಾಗಿನ್ನೂ ಸಿ ವೇವು ಶುರುವಾಗಿದೆ. ಆ ಸಿ ವೇವು ಇಲ್ಲಿಗೆ ಬರ್ಬೋದು, ಇಲ್ಲಿಗೆ ಬರ್ಬೋದು. ಆಲ್ರೆಡಿ 61.8% ದಾಟಿ ಬಂದಿದೆ. 61.8% ದಾಟಿ ಬಂದಮೇಲೆ ನಮಗೆ ಎ = ಸಿ ಅಂದರೆ ಎನ 1% ಅಂದರೆ 23,500 ಚಿಲ್ಲರ 694 ಹತ್ರ ಬರುತ್ತೆ. ಸಾರಿ, ಅದು 694 ಹತ್ರ ಬರುತ್ತೆ. ಆಮೇಲೆ 127% ಅಥವಾ 161.8% ಬರೋ ಸಾಧ್ಯತೆ ಇದೆ ಗೈಸ್. ಸೊ ಹಂಗಾಗಿ ನಾನು ಇವತ್ತು ಯಾವುದೇ ಥರದ್ದು ತಗೊಳಕ್ಕಾಗ್ತಾಯಿಲ್ಲ. ನೋಡೋಣ, ವೆಯ್ಟ್ ಮಾಡೋಣ. ನಾಳೆಗೆ ಚಾನ್ಸು, ಅದೃಷ್ಟ ಚಾನ್ಸ್ ಇದೆ. 50 ಮಿನಿಟ್ಸ್ ಕ್ಯಾಂಡ್ಲು ಮಾತ್ರ ಮೇಲೆ ಅಪ್ಪು ತೋರಿಸ್ತಾ ಇದ್ದಾನೆ. ಈಗ ಇದು ಇಲ್ಲ ನನಗೆ ಆ್ಯಕ್ಚುಲಿ. ವೆಯ್ಟ್ ಮಾಡೋಣ, ನೋಡೋಣ. ಒಳ್ಳೆ ಮೇಲೆ ಸಿಕ್ತಂದರೆ ಒಂದು ಸ್ವಲ್ಪ ಸಣ್ಣ ಸ್ಟಾಪ್ ಲಾಸ್ ತಗೊಂಡು ಪಿ ಬೇಕಾದ್ರೆ ತಗೊಳ್ಳೋಣ, ಇಲ್ಲದೇ ಇದ್ದರೆ ಬೇಡ. ಇವಾಗ 2 ಕ್ಯಾಂಡಲ್ ಮೇಲೆ ಹೋಗಿದೆ. ಇವತ್ತು ಹೋಗಿರೋದು ಎಷ್ಟು ಗೊತ್ತಾ? ನಿಫ್ಟಿ 24,986. ಬೈ ಚಾನ್ಸ್ 986 ಏನಾದರೂ ಬ್ರೇಕ್ ಮಾಡಿದ ಅಂದರೆ ನಾನು 24,089 ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಟ್ಟು ಪಿ ಬೈ ಮಾಡ್ತೀನಿ. ಇಲ್ಲ ಅಂದರೆ ಇಲ್ಲೇ ಏನಾದರೂ ಚೇಂಜ್ ಮಾಡ್ತಾಯಿದ್ದೆ, ಆಟ ಆಡ್ತಾಯಿದ್ದೆ ಅಂದರೆ ನನಗೆ ಮುಟ್ಟಕ್ಕೆ ಹೋಗಲ್ಲ. ಯಾಕೆ ಅಂದರೆ ಅದು ಒಳ್ಳೆ ಅಪಾರ್ಚುನಿಟಿ, ಮೇಲೆಯಿಂದ ಕೆಳಗೆ ಒಳ್ಳೆ ಪಾಯಿಂಟ್ ಸಿಗುತ್ತೆ. ಆ ಉದ್ದೇಶಕ್ಕೋಸ್ಕರ ನಾನು ಇವಾಗ ಅದನ್ನೇನು ಮುಟ್ಟಕ್ಕೆ ಹೋಗಲ್ಲ. ನಾನು ಡ್ಯೂಟಿಯಲ್ಲಿದ್ದೆ, ಅದನ್ನೇನು ಮಾಡೋಕ್ಕಾಗಲಿಲ್ಲ. ಒಂದು ಪಿ ಹೊಡೆದಿದ್ದೆ. ನೋಡೋಣ ಗೈಸ್, ಮಾರ್ಕೆಟ್ ಬೀಳ್ತಾ ಇದೆ. ನಾನು ಇವಾಗ ತಾನೇ ಬಂದು ಊಟ ಮಾಡಿ ಕುತ್ಕೊಂಡೆ. ರೆಕಾರ್ಡೆಲ್ಲ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಸೊ ಹಂಗಾಗಿ ಇದರಲ್ಲೇ ತೋರಿಸ್ತೀನಿ ಗೈಸ್. ಇವಾಗ ನೋಡೋಣ ಪ್ರಾಫಿಟ್ ಆಗ್ತಾ ಇದೆಯಾ ಏನು ಗೈಸ್. 2.45 ಪ್ರಾಫಿಟ್ ಐತೆ. ಎಕ್ಸಿಟ್ ಆಗೋಣ ಗೈಸ್, ಇನ್ನೇನು ಬೇಡ, ಸಾಕು. ಅತಿಯಾಗಿ ಹಾಕಿದ್ರೆ ನಾನು ಪೆಂಡಿಂಗ್ ಉಳಿದ್ಬಿಟ್ಟು ಒಂದೇ ಆಗಿಬಿಟ್ಟು ನೋಡಿಲ್ಲ ನಾನು. ಸರಿ ಗೈಸ್, ಈಗ ಹಾಕಿಡಿದ್ರೆ ಆಯ್ತು, ಕಂಪ್ಲೀಟ್ ಆಯಿತು. ನೋಡೋಣ ಟೋಟಲ್ ಪ್ರಾಫಿಟ್. ಇವಾಗ ಟೋಟಲ್ಲು 2,790 rupees ಪ್ರಾಫಿಟ್ ಆಯಿತು ಗೈಸ್. ನಾನು ವಿಡಿಯೋದಲ್ಲಿ ಹೇಳೋಕ್ಕಾಗಿಲ್ಲ, ಅದೇ ಫುಲ್ಲು ಸೌಂಡ್ ಬ್ಯಾಗ್ ಬರ್ತಾ ಇತ್ತು. ಅದನ್ನೆಲ್ಲ ಡೀಟೇಲಾಗಿ ಒಂದು ವಿಡಿಯೋ ಮಾಡಿಬಿಟ್ಟು
ನೆಕ್ಸ್ಟ್ ಅದನ್ನೆಲ್ಲ ವಾಯ್ಸ್ ಕೊಟ್ಬಿಟ್ಟು ಹೇಳ್ತೀನಿ ಡೀಟೇಲ್ ಆಗಿ. ಅದೆಲ್ಲ ವಾಯ್ಸ್ ಮಾಡಿದ್ದೀನಿ, ಅದು ಮಿಷಿನ್ ಸೌಂಡಿಗೆ ಅದು ಏನು ಅಂದ್ರೆ ಏನು ಬಂದಿಲ್ಲ. ಸೊ ಹಂಗಾಗಿ ನಾನು ನಿಮಗೆ ಡೀಟೇಲ್ ಆಗಿ ಆ ವಿಡಿಯೋ ನೋಡ್ಬಿಟ್ಟು ಏನೇನು ಅದರಲ್ಲಿ ತೋರಿಸಿದ್ದೀನಿ, ಏನೇನು ಮಾಡಿದ್ದೀನಿ, ಏನೇನು ಬಿಟ್ಟಿದ್ದೀನಿ ಅಂತ. ಸರಿ, ಇದರಲ್ಲೇ ಹೇಳ್ತೀನಿ ನೋಡಿ. ಫಸ್ಟ್ ನಾನು ಏನು ಮಾಡಿದೆ ಅಂದರೆ, ನನಗೆ ಮಾರ್ಕೆಟು ಡೌಟ್ ಬಂತು. ಹೆಂಗೆ ಅಂದರೆ, ಒಂದು ನಿಮಿಷ ನೋಡಿ. ಇಲ್ಲಿ ದೊಡ್ಡದು ಗ್ರೀನ್ ಆದ್ಮೇಲೆ ರೆಡ್ ಆಯ್ತಲ್ಲ, ಇಲ್ಲಿ ಏನ್ ಮಾಡಿದೆ ನಾನು, ಒಂದು ಪಿ ತಗೊಂಡ್ಬಿಟ್ಟೆ 115 ರೂಪಾಯಿ ಕೊಟ್ಟು. ಸೊ ನನಗೆ ಈ ಪಾಯಿಂಟ್ ಮೇಲೆ ಬರುತ್ತೆ ಅಂತ, ಬಟ್ ಇಲ್ಲಿ ಹೋಗುತ್ತೆ ಅಂತ ಎಲ್ಲಿ ಅಂದ್ರೆ, ಸಾರಿ ನೋಡಿ ತೋರಿಸ್ತೀನಿ, 996 ಇದೆಯಲ್ಲ, ಈ ಲೆವೆಲ್ ಬ್ರೇಕ್ ಮಾಡಿಬಿಟ್ಟು ಇಲ್ಲಿ ಓಪನ್ ಆಗಿರೋದು ಎಷ್ಟು ಕೌನು, ಓಪನ್ ಆಗಿ ಬೆಳಗ್ಗೆ 5 ಹೋಗಿರೋದು 986 ಸಮಥಿಂಗು 5 ಹೋಗಿ ಬಂದ ನಾನು. ಸೊ ನಾನೇನ್ ಮಾಡಿದೆ, ಇಲ್ಲಿಂದ ಕೆಳಗೆ ಹೋಗ್ಬೋದು ಸಾಧ್ಯತೆ ಐತಿ ಅಂತ ತಿಳ್ಕೊಂಡ್ಬಿಟ್ಬಿಟ್ಟು ಒಂದು ಪಿ ಹಾಕೊಂಡ್ಬಿಟ್ಟೆ 115 ರೂಪಾಯಿಗೆ. ಆಮೇಲೆ ಆ ಕ್ಯಾಂಡ್ಲ್ ಆದ್ಮೇಲೆ ನೆಕ್ಸ್ಟ್ ಕ್ಯಾಂಡ್ಲ್ ನೋಡಿದೆ, ಅದು ಮತ್ತೆ ಗ್ರೀನ್ ಬಂದ್ಬಿಡ್ತು. ಸೊ ನಾನು ಅನ್ಕೊಂಡಂಗೆ ಆಗ್ಲಿಲ್ಲ. ಸೊ ನಾನು ಏನ್ ಮಾಡಿದೆ, ಅದು ಒಂದು 10 ಪಾಯಿಂಟ್ ಲಾಸ್ ಆಯ್ತು. ನಾನೇ ಎಕ್ಸಿಟ್ ಆಗಿ, ಸ್ಟಾಪ್ ಲಾಸ್ ಏನು ಟ್ರಿಗರ್ ಆಗಲಿಲ್ಲ, ನಾನೇ ಎಕ್ಸಿಟ್ ಆಗಿಬಿಟ್ಟೆ. ಅದಾದ್ಮೇಲೆ ಮತ್ತೆ ಇಲ್ಲಿ ಬಂತಲ್ಲ ಈ ದೊಡ್ಡದು ಒಂದು ಗ್ರೀನ್, ಕೆಳಗೆ ಹೋಗಿ ಬಂದಿದೆ ನೋಡಿ, ಬಾಲ ತರ ಇದೆಯಲ್ಲ, ಅಲ್ಲಿ ಬಂದ ತಕ್ಷಣ ಮತ್ತೆ ಒಂದು ಎಂಟ್ರಿ ಆದೆ ನಾನು. ಫುಲ್ ಹೈ ಹೋಗಿ ಬಂದ ತಕ್ಷಣ ಈ ಕ್ಯಾಂಡಲ್ ಆದ ತಕ್ಷಣ ಅಲ್ಲೊಂದು 12-13 ಪಾಯಿಂಟ್ ಕಳ್ಕೊಂಡೆ. ಟೋಟಲ್ 1700 ರೂಪಾಯಿನ ಮೈನಸ್ ಆಗಿಬಿಡ್ತು. ಸೊ ನನಗೆ ಒಂದು ಗ್ಯಾರಂಟಿ ಬಂತು, ಏನಂದ್ರೆ ಫಸ್ಟಿಗೆ ಓಪನ್ ತೋರಿಸಿದ್ನಲ್ಲ ಅವಾಗಲೇ 986 ಅನ್ನು ಬ್ರೇಕ್ ಮಾಡಿದ್ಮೇಲೆ ಅವ್ರು ಕೆಳಗೆ ಬರೋದು, ಅಲ್ಲಿವರೆಗೆ ಕೆಳಗೆ ಬರೋಲ್ಲ ಅನ್ಕೊಂಡ್ಬಿಟ್ಟು ಇಲ್ಲಿ ಇದೆಯಲ್ಲ ಗ್ರೀನ್ ಕ್ಯಾಂಡಲ್ ಅಲ್ಲೊಂದು ಲಾಟ್ ಬೈ ಮಾಡ್ಕೊಂಡೆ 90 ರೂಪಾಯಿಗೆ. ಆಮೇಲೆ ಇನ್ನೊಂದು ಲಾಟ್ 80 ರೂಪಾಯಿ, 83 ರೂಪಾಯಿ, ಟೋಟಲ್ 89 ರೂಪಾಯಿ ಅವರೇಜ್ ಆಯ್ತು ಒಂದು. ಸೊ ಅದಾದ್ಮೇಲೆ ನೋಡಿ ಯಾವ ತರ ಬೀಳ್ತಾ ಐತಿ ಮಾರ್ಕೆಟ್, ಕರೆಕ್ಟ್ ಅದು ದೋಜಿ ಬಂತು. ಅದಾದ ತಕ್ಷಣ ನೋಡಿ ಇದನ್ನೆಲ್ಲ ಏನ್ ಮಾಡ್ತಾರ ಅವ್ರು ಅಂದ್ರೆ, ಬಕ್ರ ಮಾಡೋದು ಅಂದ್ರೆ ಎಲ್ಲ ಸೆಲ್ಲರ್ಸ್ ಸ್ಟಾಪ್ ಲಾಸ್ ಇಟ್ಟಿರ್ತಾರಲ್ಲ ಅವೆಲ್ಲ ಟ್ರಿಗರ್ ಆಗ್ಬಿಡ್ತವೆ. ಸೊ ಹಂಗಾಗಿ ನನಗೆ ಆ ತರ ಪ್ರಾಬ್ಲಮ್ ಆಯ್ತು. ಆಮೇಲೆ ಇಲ್ಲಿ 2 ಲಾಟ್ ಆಯ್ತಲ್ಲ, ಅದು ನನಗೆ ಬೆನಿಫಿಟ್ ಆಯ್ತು. ಇವಾಗ ನೋಡೋಣ ಎಷ್ಟಾಗಿದೆ ಅಂತದ್ದು, 120 ಮತ್ತೆ ಅಲ್ಲೇ ಇದ್ದಾನೆ ಇವಾಗ. ಅದು ಪಿಗೆ ಆಕ್ಚುಲಿ ನಾನು ಹೇಳಿದಂಗೆ ಪಿ ಎಲ್ಲಿ ಹೋಗುತ್ತೆ ಅಂದ್ರೆ, ತೋರಿಸಿದ್ನಲ್ಲ 23,694 A=C. ಬೈ ಚಾನ್ಸ್ ಅದು ಬ್ರೇಕ್ ಆಯ್ತು ಅಂದ್ರೆ 1.11% ಸಾಧ್ಯತೆ ಐತಿ, ಇಲ್ಲ 1.27% ಜಾಸ್ತಿ ಚಾನ್ಸಸ್ ಇದೆ, ಇಲ್ಲ 1.618, ಆಲ್ಮೋಸ್ಟ್ 1% ಆದ್ಮೇಲೆ 1.618. ಬೈ ಚಾನ್ಸ್ ಮಧ್ಯದಲ್ಲಿ ಒಂದು ಟೈಮ್ ಆಯ್ತು ಅಂದ್ರೆ ಮಧ್ಯದಲ್ಲಿಂದಾನೆ ಹೋಗ್ಬಿಡ್ತಾನೆ. ನಾಳೆ ಇರೋದು 11:45ಗೆ, ಸೈಕ್ಲಿಕ್ ಲೈನ್, ನಮ್ಮ ಸೈಕ್ಲಿಕ್ ಲೈನ್ ಬಂದು 11:45ಗೆ. 11:45 ಒಂದು 4,000-5,000 ರೂಪಾಯಿ ರಿಸ್ಕ್ ತಗೊಂಡ್ಬಿಟ್ರೆ ಒಳ್ಳೆ ಚಾನ್ಸಸ್ ಇದೆ. ನಾಳೆ ನೋಡೋಣ ಮಾರ್ಕೆಟ್ ಹೆಂಗಿರುತ್ತ ಅಂತ. ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಕಂಪ್ನಿ ಒಳಗೆ, ಯಾಕೆಂದ್ರೆ ನಾನು ಟ್ರೇಡ್ ಮಾಡೋದು, ಕೆಲಸ ಮಾಡ್ಕೊಂತ ಟ್ರೇಡ್ ಮಾಡೋದೇ ಕಷ್ಟ ಆಗ್ತಾ ಇರ್ತೈತಿ. ಯಾವಾಗ ನಮಗೆ ಅನ್ಕೊಂಡಾಗ ಮಾಡೋದು ಆಗ್ತಾ ಇರುತ್ತೆ. ಹಂಗಾಗಿ ನಾನು ಕಂಪ್ನಿ ಒಳಗೆ ಏನು ಮಾಡೋಕ್ಕಾಗಲ್ಲ. ಆದ್ರೂ ಕೆಲವು ವಿಡಿಯೋ ಮಾಡಿದ್ದೀನಿ, ಬಟ್ ವಾಯ್ಸ್ ಸರಿಯಾಗಿ ಬಂದಿಲ್ಲ. ಕಂಪ್ನಿ ಒಳಗೆ ಸುಮ್ಮನೆ ಈ ತರ ರೆಕಾರ್ಡ್ ನಿಮಗೆ ತೋರ್ಸೋಕ್ಕೋಸ್ಕರ ರೆಕಾರ್ಡ್ ಮಾಡಿದಷ್ಟೇ. ನಾನು ಸುಮ್ಮನೆ ಹಂಗೆ ಬೈ ಮಾಡಿ ಸುಮ್ಮನೆ ಹೇಳ್ತಾನೆ ಅಂತ ತಿಳ್ಕೊಬಾರ್ದು ನನ್ನ ಉದ್ದೇಶಕ್ಕೆ. ಓಕೆ ಗೈಸ್, ಇವತ್ತಿನ ಪ್ರಾಫಿಟ್ ಟೋಟಲ್ ನಮಗೆ 2,790 ರೂಪಾಯಿ. ಒಂದು ಐ ಥಿಂಕ್ 4 ಲಾಟ್ ಏನೋ ಆಯ್ತು ಇವತ್ತು. 4 ಲಾಟಿಗೆ ಒಂದು 200 ರೂಪಾಯಿ ಹೋದ್ರು ಕೂಡ 2,500 ರೂಪಾಯಿ ಪ್ರಾಫಿಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಗೈಸ್, ಥ್ಯಾಂಕ್ ಯು ಗೈಸ್. ಇವಾಗ ನೋಡಿ ಬೆಳಗ್ಗೆ ಎಲ್ಲಿಗೆ ಲೋ ಹೋಗಿದ್ನಲ್ಲ ನೋಡಿ, ಅಲ್ಲಿಗೆ ಬಂದ. ಇವಾಗ 128,850 ಇನ್ನೂ ಚಾನ್ಸಸ್ ಇದೆ, ಬಟ್ ರಿಸ್ಕ್ ಏನ್ ಬೇಡ. ಸಾಕು ನಮಗೆ 2,000-3,000 ಬಂದ್ರೆ ಸಾಲದ. ಕರೆಕ್ಟ್ ಪಾಯಿಂಟ್ ಹಿಡಿಬೇಕು. ಬಟ್ ನಾನು 2 ಸಲ ಮಿಸ್ ಮಾಡಿದ್ದು, ಅದೇ ತಪ್ಪಾಗಿದ್ದು. ನಾನು ಏನ್ ತೊಂದ್ರೆ ಇಲ್ಲ. ನಾಳೆ ಮಾತ್ರ 12 ಗಂಟೆ, 11:45, 12 ಗಂಟೆ ಟೈಮಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡೋ ಸಾಧ್ಯತೆ ಇದೆ. ಇನ್ನೊಂದು ಏನಂದ್ರೆ, ನನಗೆ ನೋಡಿ ಇಲ್ಲಿ 1%, 1.1%, 1.27% ಇದೆಯಲ್ಲ, ಇದ್ರ ಮಧ್ಯೆ ಎಲ್ಲಾದ್ರೂ ಬಂದು ಕೂಡ ಇಲ್ಲಿಂದ ಒಂದು ಒಳ್ಳೆ ಕ್ಯಾಂಡಲ್ ಗ್ರೀನ್ ಕೊಟ್ಟ ಅಂದ್ರೆ ನಾವು ಎಂಟ್ರಿ ಆಗ್ಲೇಬೇಕಾಯ್ತದೆ.
ಒಂದು ಲಾಟ್ 3-4 ಲಾಟ್ ಬೈ ಮಾಡ್ಬೇಕು ಅಂತ ಇದ್ರೆ 1 ಲಾಟ್ ಬೈ ಮಾಡ್ಕೋಬೇಕು. ಕೇಳಿಕ್ ಬಂದ್ರೆ ಇನ್ನೊಂದು ಲಾಟ್ ಬೈ ಮಾಡ್ಬೇಕು. ಯಾಕೆಂದ್ರೆ ಎಕ್ಸ್ಪೈರಿ ಇರ್ತತಿ. ನಾಳೆ ಸ್ವಲ್ಪ ಮಾಡಿದ್ರೆ ಜೀರೋನ ಆಗ್ಬಿಡ್ತವೆ. ಬಟ್ ಜೀರೋ ಏನಾದ್ರು ಚಾನ್ಸ್ ಸಿಕ್ತು ಅಂದ್ರೆ, ಯಾಕೆಂದ್ರೆ ನಾಳೆಗೆ ಈಗ ಫುಲ್ಲು 207ಕ್ಕೂ ಹೋಗ್ತಾನೆ ಅಂದ್ರೆ ನಾಳೆ ಫುಲ್ ತಗೊಂತಾನೆ. ಬಟ್ ಅಷ್ಟಕ್ಕೆ ಬರ್ತಾನ ಇಲ್ಲ ಗೊತ್ತಿಲ್ಲ. ಏನಾದ್ರೂ ಗ್ಯಾಪ್ ಡೌನ್ ಹೋದ ಅಂದ್ರೆ ಇದು 844 ಇರೋದು. 202 ಅಂದ್ರೆ ಹೆಚ್ಚು ಕಮ್ಮಿ ಇಲ್ಲಿ ಬರ್ತದ 600 ಪಾಯಿಂಟ್. ಅಷ್ಟೊಂದೆಲ್ಲ ಬೀಳಲ್ಲ. ಬೈ ಚಾನ್ಸ್ ನಾಳೆ ಏನಾದ್ರೂ 11:45 ಅಪ್ಪ ಕಚ್ಚಿದ ಅಂದ್ರೆ ಐ ಥಿಂಕ್ ಇಲ್ಲ ಇದು ಒಂದು ಇದು ಗ್ರೇ ಕಲರ್ ಲೈನ್ ಇದೆಯಲ್ಲ ಇಲ್ಲಿ ತೋರಿಸ್ತಿದೆ ನೋಡಿ, 525 ಇಲ್ಲಿಂದ ಬಂದು ಐ ಥಿಂಕ್ ವಾಪಸ್ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ನಾಳೆ 838 ಬಂದಾಗ ಆಯ್ತು. ಒಳ್ಳೆ ಪ್ರಾಫಿಟ್ ಆಗ್ತಾ ಇತ್ತು ನನಗೆ ಇಟ್ಕೊಂಡಿದ್ರೆ. ಇವಾಗ 153 ಹೋಗ್ಬಿಟ್ಟ ಗಾಯ್ಸ್. ಓ ಮೈ ಗಾಡ್, ನೋಡಿ 150 ಓಡ್ತಾ ಐತಿ. ನಾನು ಏನಿಲ್ಲ ಅಂದ್ರೆ 27 ಪಾಯಿಂಟ್ 30 ಪಾಯಿಂಟ್ ಅಂತ ಇಟ್ಕೊಳ್ಳಿ. 30 ಪಾಯಿಂಟ್ ಅಂದ್ರೆ 10 ಪಾಯಿಂಟ್ಗೆ 1300 3000 ಇನ್ನು 4000 ನನಗೆ ಬರ್ತಾ ಇತ್ತು ಇವಾಗ ಇಟ್ಕೊಂಡಿದ್ರೆ. ಬೀಳ್ತಾನೆ ಅಂತ ಗೊತ್ತಿದ್ರು ಕೂಡ ನಾವು ಹಂಗೆ ಇಟ್ಕೊಂಡು ಇದು ಮಾಡಕ್ ಆಗಲ್ಲ. ಅತಿ ಆಸೆ ಗತಿಗೇಡು ಅಂತಾರಲ್ಲ ಹಂಗೆ. ನೋಡಿ 2 ಲಾಟ್ ಲಾಸ್ ಆಗದಾಗ ಧೈರ್ಯ ಮಾಡಿದೆ, ಇವಾಗ ಧೈರ್ಯ ಮಾಡ್ತಾನೆ. ಬೀಳಿಸ್ತಾನೆ ನೋಡಿ, ಸರಿಯೇ ಬೀಳಿಸ್ತಾನೆ ಇವಾಗ ಮಾರ್ಕೆಟ್. ಫುಲ್ಲು ಜನಗಳು ಸಿಹಿ ಕಡಿಕೆ ಜಾಸ್ತಿ ಜನ ಇದಾರೆ. ಆ ಸೆಲ್ಲರ್ಸ್ ಏನ್ ಮಾಡ್ಬಿಡ್ತಾರೆ, ಮೇಲೆ ಬಂದ ತಕ್ಷಣ ಸಿಹಿನ ಸೆಲ್ ಹೊಡೆದು ಬಿಸಾಕ್ಬಿಡ್ತಾರೆ. ಆ ಪೊಸಿಷನ್ ಕರೆಕ್ಟ್ 38.2% ಬಂದ ತಕ್ಷಣ ಹೊಡೆದು ಬಿಸಾಕ್ಬಿಟ್ರು. ಸೀದಾ ಮತ್ತೆ ಬೆಳಗ್ಗೆ ಎಲ್ಲಿದ್ನ ಅಲ್ಲಿಗೆ ಬಂದ್ಬಿಟ್ಟ. ಇವಾಗ 160 ಹೋಗಿದ್ದ, 158 ಹೋಗ್ತಾ ಇರ್ತ ನೋಡಿ. ಇನ್ನೊಂದು 10 ನಿಮಿಷ ತಾಳ್ಮೆ ಇದ್ರೆ ಆಗ್ಬಿಡೋದು. ಹೋಗಿ ಪರವಾಗಿಲ್ಲ. ನಾವು ಇದೇ ತರ ಅನ್ಕೊಳಕ್ಕಾಗಲ್ಲ ಅಂತ ರಿವರ್ಸ್ ಬಂದ್ಬಿಟ್ಟು ನಾನು ಲಾಸ್ ಆಗಿಲ್ಲ ಅನ್ನೋದ್ರೆ ಬೆಳಗ್ಗೆ 2 ಲಾಟ್ ಎಡವಟ್ ಮಾಡ್ಕೊಂಡ್ಬಿಟ್ಟೆ. ಏನಾಯ್ತು ಅಂದ್ರೆ ಅದು RCB ನಿನ್ನೆ ಒದ್ದಾಡಿ ರೋಚಕವಾಗಿ ಗೆದ್ರಲ್ಲ, ಹಂಗಾಗ್ಬಿಡ್ತು ನಮ್ದು. ಗೆದ್ದಿದ್ದೆ ಸಾಕಪ್ಪ ಅನ್ಕೊಂಡು ಎಕ್ಸಿಟ್ ಆದಂಗಾಯ್ತು. ಓಕೆ ಗೈಸ್, ನಮ್ಮ ಚಾನಲ್ ನಿಮಗೆ ಇಷ್ಟವಾದ್ರೆ, ನಮ್ಮ ವಿಷಯ ನಾವು ಕೊಡ್ತಾ ಇರೋ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ ದಯವಿಟ್ಟು ಗೈಸ್. ಬಾಯ್ ಗೈಸ್.